ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ನೆನೆದಡೆ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ವಾಯಕ್ಕೆ ಬಳಲುವರು ನೋಡ, ಎತ್ತನೇರಿ ಎತ್ತ ನರಸುವರು, ಎತ್ತ ಹೋದರೈ ಗುಹೇಶ್ವರ. ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ಥಟ್ಟಂತ ಉತ್ತರಿಸಿ ಭಾಗ 114ರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ. ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಬೌದ್ಧ ಧರ್ಮದಲ್ಲಿ ಬಳಕೆಯಾಗಿರುವ ಪ್ರಜ್ಞೆ ಎಂಬ ಪದ ಶರಣ ಧರ್ಮದಲ್ಲಿ ಯಾವ ಪದದಿಂದ ಬಳಕೆಯಾಗುತ್ತಿದೆ? ಎರಡನೇ ಪ್ರಶ್ನೆ, ಶೂನ್ಯ ಎಂದರೆ ಸಮಾನತೆಯ ತತ್ವ ಎಂದು ಹೇಳಿದವರು ಯಾರು? ಮೂರನೆಯ ಪ್ರಶ್ನೆ, when the science ends, the spirituality starts. ಅಂದರೆ ವಿಜ್ಞಾನಕ್ಕೆ ಉತ್ತರ ಸಿಗದಿದ್ದಾಗ ಆಧ್ಯಾತ್ಮಿಕತೆ ಪ್ರಾರಂಭವಾಗುತ್ತದೆ ಎಂದು ಹೇಳಿದವರು ಯಾರು? ನಾಲ್ಕನೇ ಪ್ರಶ್ನೆ, ಶೂನ್ಯ ಸಂಪಾದನೆಗೆ ಸಂಬಂಧಿಸಿದ ಪ್ರಥಮ ಕೃತಿ ಯಾವುದು? ಐದನೆಯ ಪ್ರಶ್ನೆ, ಗೂಳೂರು ಸಿದ್ಧ ವೀರಣ್ಣ ಒಡೆಯರ ಶೂನ್ಯ ಸಂಪಾದನೆಯ ಕೃತಿ ಎಷ್ಟು ವಚನಗಳನ್ನು ಒಳಗೊಂಡಿದೆ? ಆರನೇ ಪ್ರಶ್ನೆ, ಗೂಳೂರು ಸಿದ್ಧ ವೀರಣ್ಣೊಡೆಯರ ಶೂನ್ಯ ಸಂಪಾದನೆ ಒಂದು ಸುಂದರವಾದ ಲಿಂಗಾಯತ ಫಿಲಾಸಫಿ. ಇದು ಲಿಂಗಾಯತ ಧರ್ಮ ತತ್ವಗಳನ್ನು ಬೋಧಿಸುವ ಒಂದು ಸುಂದರವಾದ ಧರ್ಮಗ್ರಂಥ ಎಂದು ಹೇಳಿದವರು ಯಾರು? ಏಳನೆಯ ಪ್ರಶ್ನೆ, ಶೂನ್ಯ ಸಂಪಾದನೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ ಅಥವಾ ಎಷ್ಟು ಪ್ರಸಂಗಗಳಿವೆ? ಎಂಟನೇ ಪ್ರಶ್ನೆ, ಯಾರನ್ನು ಕರ್ನಾಟಕದ ಪ್ಲೇಟೋ ಎಂದು ಕರೆಯಲಾಗಿದೆ? ಒಂಬತ್ತನೆಯ ಪ್ರಶ್ನೆ, ಜೋಳದ ರಾಶಿ ದೊಡ್ಡನಗೌಡರು ಶೂನ್ಯ ಸಂಪಾದನೆಯನ್ನು ಗಮಕ ಕಲೆಯಲ್ಲಿ ಪ್ರಸಾರ ಮಾಡಲು ಯಾವ ಕೃತಿಯನ್ನ ರಚಿಸಿದರು? ಕೊನೆಯ ಹಾಗೂ 10ನೆಯ ಪ್ರಶ್ನೆ, ಶೂನ್ಯ ಸಂಪಾದನೆಯ ಪರಾಮರ್ಶೆ ಎಂಬ ಕೃತಿಯನ್ನು ರಚಿಸಿರುವ ಬೆಂಗಳೂರಿನ ಮಹಿಳಾ ಸಾಹಿತಿ ಯಾರು? ಪ್ರಶ್ನೆಗಳನ್ನು ಆಲಿಸಿದ್ದೀರಲ್ಲವೇ? 10 ಪ್ರಶ್ನೆಗಳಿಗೆ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ. ಮುಂದಿನ ವಿಶ್ವವಚನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವರಾತ್ರಿ.